ರೆಸಿಪಿ ಅಂತೂ ಸುಮಾರು ಜನಕ್ಕೆ ಫೇವ್ರೇಟು. ಅದರಲ್ಲೂ ನನಗಂತೂ ಪರ್ಸ್ನಲ್ ಫೇವ್ರೇಟ್. ಇದರಲ್ಲಿ ಗೋಡಂಬಿ ಇದೆ, ಕಡಲೆಕಾಯಿ ಬೀಜ ಇದೆ, ಹುರ್ಗಡ್ಲೆ ಇದೆ, ಮತ್ತು ಕಡಲೆಬೇಳೆ ಇದೆ, ಪ್ರತಿಯೊಂದು ಇದೆ. ಸೊ ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಯಾವ ತಿಂಡಿ ಅಂತ ಯೋಚನೆ ಮಾಡ್ತಿದ್ದೀರಾ? ತಮ್ಮನೇಲಲ್ಲಿ ಈಗಾಗಲೇ ನೋಡಿದ್ದೀರಾ. ಅದು ಏನು ವಿಶೇಷ ಅಂದರೆ ಬರೀ ಒಂದೇ ಒಂದು ಚಮಚ ನಾನು ಇದಕ್ಕೆ ನೀರು ಹಾಕಿ ಮಾಡಿರೋದು. ಯೂಶ್ವಲಿ ಶಾವಿಗೆ ಉಪ್ಪಿಟ್ಟು ಅಂದರೆ ಒಂದು ಅರ್ಧ ಬಟ್ಲು ಮುಕ್ಕಾಲು ಬಟ್ಲು ಕಾಯಿಸಿ ಆರಿಸಿರೋ ನೀರು ಹಾಕ್ತಾರೆ. ನಾನಿಲ್ಲಿ ಒಂದೇ ಒಂದು ಚಮಚ ನೀರು ಹಾಕಿ ಮಾಡಿರೋ ವಿಶೇಷವಾಗಿರೋ ಶಾವಿಗೆ ಉಪ್ಪಿಟ್ಟು. ಬನ್ನಿ ಯಾವ ರೀತಿ ಇದೆ ಅಂತ. ಏನು ಹೇಮೋ ಒಂದೇ ಒಂದು ಚಮಚನ? ಎಸ್, ಒಂದೇ ಒಂದು ಚಮಚ ಹಾಕಿದ್ದೀನಿ. ಎಷ್ಟು ಉದ್ರುದ್ರಾಗಿದೆ ನೋಡಿ ಕ್ಲೋಸಪ್ ವ್ಯೂಲಿ. ಆಮೇಲೆ ಎಲ್ಲೂ ತಳ ಅಂಟಿಲ್ಲ. ಅಯ್ಯೋ ಒಂದೇ ಒಂದು ಚಮಚ ನೀರು ಹಾಕಿದೆಯಾ, ಮೋಸ್ಟ್ಲಿ ತಳ ಅಂಟಿರ್ಬೋದು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲೇ ಇದೆ ನೋಡಿ. ಎಲ್ಲೂ ತಳ ಅಂಟಿಲ್ಲ, ಎಷ್ಟು ಉದ್ರುದ್ರಾಗಿದೆ ಅಂತ. ಸೊ ನಾನು ಬಳಸಿರೋದು ಒಂದೇ ಒಂದು ಚಮಚ ನೀರು. ಓಕೆನಾ? ಆ್ಯಕ್ಚುಲಿ ನೀರಿಲ್ಲದೇನೂ ಮಾಡ್ಬೋದು, ಸ್ವಲ್ಪ ನೀರು ಚಮಚೂ ಮಾಡ್ಬೋದು. ನಾನಿಲ್ಲಿ ಒಂದು ಚಮಚದಷ್ಟು ಯಾವುದಾದ್ರೂ ಒಂದು ಸ್ಪೂನ್ ತೊಗೊಳ್ಳಿ, ಒಂದೇ ಒಂದು ಚಮಚ ನೀರು ಹಾಕಿ ಮಾಡಿದ್ದೀನಿ. ನೀರು ಹಾಕ್ಬಿಟ್ಟು ಅದನ್ನು ಹಬೇಲಿ ಬೇಯಿಸಿದ್ದೀನಿ. ಇದು ವಿಶೇಷವಾದ ಟೇಸ್ಟ್ ಕೊಡುತ್ತೆ ನಿಮಗೆ. ಈ ಥರ ಒಂದು ಸಲ ಟ್ರೈ ಮಾಡಿ ಶಾವಿಗೆ ಉಪ್ಪಿಟ್ಟು. ಒಂದೇ ಒಂದು ಚಮಚ ನೀರು ಹಾಕಿ ಮಾಡಿ. ನೀವೇ ಅಂತೀರಾ ಹೇಮಾ ಪರ್ಫೆಕ್ಟು ಅಂತ. ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಇಲ್ಲ, ನಾನ್ ಸ್ಟಿಕ್ ಕಡಾಯಿಗೆ ಒಂದು 2 ಚಮಚದಷ್ಟು ನಾನಿಲ್ಲಿ ಎಣ್ಣೆ ತೊಗೊಂಡು ಕಡಲೆಕಾಯಿ ಬೀಜನ ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ. ಗೋಡಂಬಿ ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಳಿ. ಗೋಡಂಬಿ ಹಾಕೋದ್ರಿಂದ ವಿಶೇಷವಾದ ಟೇಸ್ಟ್ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಕಡಲೆಕಾಯಿ ಬೀಜ, ಗೋಡಂಬಿ, ಜೀರಿಗೆ, ಕಡಲೆಬೇಳೆ. ಈಗ ಇದೆಲ್ಲ ಚಟಪಟ ಅಂದಿದ ತಕ್ಷಣ ಸ್ವಲ್ಪ ಸಾಸಿವೆ ಹಾಕ್ಕೊಂಬಿಡೋಣ, ಒಂದು ಅರ್ಧದಿಂದ 1 ಚಮಚದಷ್ಟು. ಓಕೆನಾ? ತುಂಬ ಚೆನ್ನಾಗಿರುತ್ತೆ. ಯೂಶ್ವಲಿ ಮುದ್ದೆ ಥರ ಇಷ್ಟಪಡೋರು ಇದ್ದಾರೆ, ಬಟ್ ನಾನಿವತ್ತು ತೋರಿಸ್ತಾ ಇರೋದು ಉದ್ರುದ್ರಾಗಿ. ನೆನ್ನೆ ಹೇಳಿದ್ನಲ್ಲ ಬಾಸ್ಮತಿ ರೈಸ್ ಎಷ್ಟು ಉದ್ರುದ್ರಾಗಿ ಒಂದೊಂದು ಅಕ್ಕಿ ಕಾಳು ಎಣಿಸ್ಬೋದು ಅಂತ, ಅದೇ ಥರ ಇಲ್ಲಿ ಒಂದೊಂದು ಶಾವಿಗೆ ಕಾಳನ್ನು ಎಣಿಸ್ಕೊಳ್ಬೋದು ನೀವು. ಇದಕ್ಕೆ ಕಡಲೆಕಾಯಿ ಬೀಜ, ಗೋಡಂಬಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ, ಕಡಲೆಬೇಳೆ. ಇದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತರಕಾರಿಗಳು ಹಾಕೋಣ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಪ್ಲೇನಾಗೂ ತಿನ್ಬೋದು, ಸ್ವಲ್ಪ ತರಕಾರಿ ಹಾಕೋದು ವಿಶೇಷವಾಗಿರುತ್ತೆ. ಪಲಾವ್ ಎಲೆ ಹಾಕ್ಕೊಳ್ಬೋದು, ಚಕ್ಕೆ ಲವಂಗ ಹಾಕ್ಕೊಳ್ಬೋದು ಒಗ್ಗರಣೆಗೆ. ಇದು ಕ್ಯಾಪ್ಸಿಕಮ್ಮು, ಬೀನ್ಸು, ಕ್ಯಾರೆಟು, ಸ್ವಲ್ಪ ಬಟಾಣಿ ಎಲ್ಲ ಹಾಕ್ಕೊಂಡಿದ್ದೀನಿ. ಕ್ಯಾರೆಟು ಎಲ್ಲ ಸಣ್ಣಕ್ಕೆ ಹೆಚ್ಚಿದ್ರೆ ಬೇಗ ಆಗೋಗುತ್ತೆ ನಮ್ಮ ಅಡುಗೆ. ಆಮೇಲೆ ಸಣ್ಣಕ್ಕೆ ಹೆಚ್ಚೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಬಾಯಿಗೆ ತಿನ್ನಬೇಕಾದ್ರೂ ಚೆನ್ನಾಗಿರುತ್ತೆ. ಅದು ದಪ್ಪ ದಪ್ಪ ತರಕಾರಿ ಹೆಚ್ಚಿದ್ರೆ ತಿನ್ನೋಕ್ಕಾಗಲ್ಲ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಸೊ ಈಗ ನಾನು ಸುಮಾರು 1 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. ಯಾವ ಕಂಪನಿದಾದರೂ ತೊಗೊಳ್ಳಿ. ನಾನಿಲ್ಲಿ ತೊಗೊಂಡಿರೋದು MTR ಅವ್ರದ್ದು. ಅಕಸ್ಮಾತ್ ಶಾವಿಗೆ ಹುರಿದಿದ್ರೆ ಅನಿಲ್ ಶಾವಿಗೆನೂ ತುಂಬ ಚೆನ್ನಾಗಿದೆ. ಹಂಗಂತ ನಾನು ಪ್ರೊಮೋ ಮಾಡ್ತಿಲ್ಲ. MTR ಅವ್ರದ್ದು ಚೆನ್ನಾಗಿದೆ, ಅನಿಲ್ ಶಾವಿಗೆನೂ ಚೆನ್ನಾಗಿದೆ. ಇದನ್ನು ಬೇಕಾದ್ರೆ ನೀವು ತುಪ್ಪ ಹಾಕ್ಕೊಂಡು ಹುರ್ಕೊಳ್ಬೋದು. ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಹೆಂಗೋ ನಾನು ಒಂದು 2 ಚಮಚ ಎಣ್ಣೆ ಹಾಕಿದ್ದೀನಲ್ವ, ಸೊ ಅದರಲ್ಲೇ ಬೆಂದ್ಕೊಳ್ಳುತ್ತೆ ಅಂತ. ಅಕಸ್ಮಾತ್ ಶಾವಿಗೆ ಹುರಿದಿದ್ರೆ ಈ ಸ್ಟೆಪ್ನ ಸ್ಕಿಪ್ ಮಾಡ್ಕೊಂಬಿಡಿ, ತುಂಬ ಚೆನ್ನಾಗಿರುತ್ತೆ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ಇವತ್ತೇ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಟ್ಟು ಪಕ್ಕದಲ್ಲಿ 3 ಡಾಟ್ಸ್ ಇರುತ್ತೆ ನೋಡಿ, ಅಲ್ಲೊಂದು ಲೈಕ್ ಕೊಡಿ ಅಂತ ಹೇಳ್ತಾ, ಒಂದೇ ಒಂದು ಚಮಚ ನೀರು ಹಾಕಿ ಮಾಡಿದ್ರೆ ಶಾವಿಗೆ ಬಿಡಿ ಯಾಕೆ ಚೆನ್ನಾಗಿರುತ್ತೆ. ಸೊ ಇವತ್ತೇ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಾನು ಹೇಳಿದ್ನಲ್ಲಿ ಎಣ್ಣೆ ಹಾಕಿ ಹುರಿಯೋದು ಬೇಡ ಶಾವಿಗೆ ಅಂತ. ಯಾಕಂದರೆ ನೋಡಿ ಇಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ಚೆನ್ನಾಗಿ ಆ ತರಕಾರಿಲಿ ಹುರಿಯೋದು. ಬೇಕಿದ್ದರೆ ನೀವು ಸ್ವಲ್ಪ ಶುಂಠಿನ ಹೆಚ್ಚಿ ಹಾಕ್ಕೊಳ್ಳಿ, ಅದು ತುಂಬ ಚೆನ್ನಾಗಿದೆ. ನೋಡಿ ಒಂದೇ ಒಂದು ಚಮಚ ನೀರು ಹಾಕ್ತಾಯಿದ್ದೀನಿ ನಿಮಗೆ ತೋರಿಸ್ಬೇಕು ಅಂತ. ಯಾವುದೇ ಒಂದು ಚಮಚ ತೊಗೊಳ್ಳಿ, ಒಂದೇ ಒಂದು ಚಮಚ ಹಾಕ್ಕೊಂಡು ಹಬೇಲಿ ಬೇಯಬೇಕದು. ಅದು ನೀರಲ್ಲಿ ಬೇಯೋಕ್ಕಿಂತ ಹಬೇಲಿ ಬೆಂದ್ರೇ ಅದು ಟೇಸ್ಟ್ ಜಾಸ್ತಿ. ನಮ್ಮ ಅಜ್ಜಿ, ನಮ್ಮಮ್ಮ ಎಲ್ಲ ಹೆಂಗೆ ಮಾಡ್ತಾಯಿದ್ರು ಅಂದರೆ ನೀರನ್ನ ಕೈಯಲ್ಲಿ ಚುಮ್ಕ್ಸೋರು. ಇವಾಗ ತವದ ಮೇಲೆ ನೀರು ಚುಮ್ಕ್ಸ್ತೀವಿ ನೋಡಿ ದೋಸೆ ಮಾಡೋಕ್ಕೆ ಮುಂಚೆ, ಆ ಥರ ಚುಮ್ಕ್ಸೋರು. ಸೊ ನೀವು ವಿಶೇಷವಾಗಿರೋ ಹಬೆ ಅವಲಕ್ಕಿ ಶಾವಿಗೆ ಉಪ್ಪಿಟ್ಟು ಅಂತ ಹೇಳೋರು ಅವರು. ಹಬೆ ಅವಲಕ್ಕಿ ಉಪ್ಪಿಟ್ಟು, ಹಬೆ ಶಾವಿಗೆ ಅವಲಕ್ಕಿ ಉಪ್ಪಿಟ್ಟು ಅಂತ ಹೇಳೋರು ನಮ್ಮಮ್ಮ, ನಮ್ಮ ಅಜ್ಜಿ ಎಲ್ಲ. ಸೊ ನಾನು ಇವತ್ತು ಇದೇ ಥರ ಟ್ರೈ ಮಾಡಿದ್ದೀನಿ. ಒಂದೇ ಒಂದು ಚಮಚ ನೀರು ಹಾಕಿ. ಇವತ್ತಿನ ರೆಸಿಪಿ ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಒಂದು ಸಲ ಇರಿ, ಒಂದೇ ಒಂದು ಶಾವಿಗೆ ಪ್ರೆಸ್ ಮಾಡಿ ತೋರಿಸ್ತೀನಿ, ಬೆಂದಿದೆಯೋ ಇಲ್ವೋ ಅಂತ ನಿಮಗೂ ಕನ್ಫರ್ಮ್ ಆಗೋಗುತ್ತೆ. ನೋಡಿದ್ರಾ ಪರ್ಫೆಕ್ಟಾಗಿದೆಯಾ? ಒಂದು ಸಲ ಕ್ಲೋಸಪ್ ವ್ಯೂ ನೋಡ್ಕೊಂಬಂದ್ಬಿಡಿ. ವಾವ್, ತಳ ಅಂಟಿದೆಯಾ ಫ್ರೆಂಡ್ಸ್? ಇಲ್ಲ ಅಲ್ಲ, ಎಷ್ಟು ನೀಟಾಗಿ ತೆಗಿತಾ ಇದ್ದೀನಿ ನೋಡಿ ಶಾವಿಗೆ ಉಪ್ಪಿಟ್ಟನ್ನ. ಸೊ ಇಷ್ಟು ಉದ್ದುದ್ರಾಗಿರೋ ಶಾವಿಗೆ ಉಪ್ಪಿಟ್ಟು, ಕಡಲೆಕಾಯಿ ಬೀಜ, ಗೋಡಂಬಿ, ಕಡಲೆಬೇಳೆ ಎಲ್ಲ ಸಿಕ್ತಿದ್ರೆ ವಾ ವಾ ವಾ, ಒನ್ಸ್ ಮೋರ್ ಅನ್ನಬೇಕು. ಯಾವ್ಯಾವ ಮಕ್ಕಳು ಶಾವಿಗೆ ತಿನ್ನಲ್ವೋ? ನನ್ನ ಚಿಕ್ಕ ಮಗ ತಿಂತಾರಲ್ಲ, ಬಟ್ ಈಗ ಅವ್ನಿಗೆ ಫೇವ್ರೇಟ್ ಆಗೋಗಿದೆ. ಈ ಥರ ಮಾಡಿಕೊಡಿ. ಸೊ ಇವತ್ತಿನ ರೆಸಿಪಿ ಹೇಗೆ ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಸುಮಾರು ಜನಕ್ಕೆ 99% ಫೇವ್ರೇಟ್ ಎಲ್ಲರಿಗೂ ಶಾವಿಗೆ ಉಪ್ಪಿಟ್ಟು. ಅದ್ರಲ್ಲಿ ನಾನೇ ಫಸ್ಟು, ಯಾಕಂದರೆ ನನಗೆ ಗೋಡಂಬಿ ಎಲ್ಲ ಇದ್ದರೆ ಇನ್ನೂ ರುಚಿ ಜಾಸ್ತಿ. ಸೊ ಇವತ್ತಿನ ರೆಸಿಪಿ ಇಲ್ಲೇ ಮುಗಿಸ್ತಾ ಇದ್ದೀನಿ. ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ನಾಳೆ ಇನ್ನೊಂದು ವಿಶೇಷವಾದ ಅಡುಗೆ ಜೊತೆ ನಿಮ್ಮನ್ನ ಡೆಫಿನೆಟಾಗಿ ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಅಂತ ಹೇಳ್ತಾ ಹೋಗಬಲ್ಲ. ನಮಸ್ತೆ.